ಸೊ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಚಿತ್ರದ ಕ್ಯಾರೆಕ್ಟರ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಸಿಟಿನಲ್ಲಿ ಓದಿದೆ, ಹಳ್ಳಿನಲ್ಲಿ ಬರ್ತಾಳೆ, ಆ ಥರದ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅಂತ. ಡೈಲಾಗ್ಸ್ ಎಲ್ಲ ಹೇಗಿದೆ ಸಿನಿಮಾದಲ್ಲಿ ನಿಮ್ಮದು? ಜಾಸ್ತಿ ಲೆಂತಿ ಡೈಲಾಗ್ಸ್ ಇದೆಯಾ? ಸೊ ಹೌ ಇಟ್ ವಾಸ್? ಹೌದು, ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಡೈಲಾಗ್ಸ್ ಇದೆ. ಯೂಶಲಿ ನಾವು ಟಕ್ 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 ಅಂತ ಹೋಗ್ಬಿಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ರೇನು. ಸೊ ಯಾವಾಗ ನಾವು ಒಂದು ಹಳ್ಳಿ ಸಮಸ್ಯೆ ಬಗ್ಗೆ ಮಾತಾಡ್ತೀವೋ, ಇಲ್ಲಿ ನ್ಯಾಯ ಆಗ್ತಿಲ್ಲ ಜನಕ್ಕೆ, ನಾವು ಈ ಥರ ಮಾಡಿದ್ರೆ ಅವ್ರಿಗೂ ನ್ಯಾಯ ಆಗುತ್ತೆ, ನೀವು ಮೋಸ ಈ ಥರ ಡೈಲಾಗ್ಸ್ ಎಲ್ಲ ಇದೆ, ಅವ್ರಿಗೂ ಇದೆ ನನಗೂ ಇದೆ. ಸೊ ಏನೇ ನಾವು ಸೋಷಿಯಲ್ ಸಬ್ಜೆಕ್ಟ್ ತೊಗೊಂಡ್ರು ಅದಕ್ಕೋಸ್ಕರ ನಾವು ಹೋರಾಡ್ತಿದ್ದೀವಿ ಅಂದಾಗ ವಿ ಗಿವ್ ಅವರ್ ಒಪಿನಿಯನ್ಸ್, ವಾಯ್ಸ್ ರೇಸ್ ಮಾಡ್ತೀವಿ ಆ್ಯಂಡ್ ಅದನ್ನು ಜನಕ್ಕೂ ತಿಳಿಸೋ ಥರ ಒಂದು ಡೈಲಾಗ್ ಖಂಡಿತ ಬರೆದಿದ್ದಾರೆ. ಸೊ ಹಾಡು, ಡಾನ್ಸ್, ಫೈಟ್, ಸೊ ಎಲ್ಲ ಮಾಡಬೇಕಾದ್ರೆ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಫಾರ್ ಎಕ್ಸಾಂಪಲ್ ಖುಷಿಯಾದ ಎಕ್ಸ್ಪೀರಿಯನ್ಸ್. ಫಸ್ಟ್ ಭಯಾನೂ ಇತ್ತು, ಫೈಟ್ ಮಾಡಬೇಕಿದ್ರೆ ಭಯಾನೂ ಇತ್ತು, ಯಾಕಂದ್ರೆ ಹೊಸಬಾಗಿರೋದ್ರಿಂದ. ಯಾವ್ದು ಈಸಿ ನಿಮಗೆ? ಈ ಡೈಲಾಗ್ ಡೆಲಿವರಿ ಮಾಡೋದಾ, ಪಂಚಿಂಗ್ ಡೈಲಾಗ್ ಡೆಲಿವರಿ ಮಾಡೋದಾ, ಇಲ್ಲ ಅಥವಾ ಡಾನ್ಸ್ ಮಾಡೋದಾ, ಅಥವಾ ಫೈಟ್ ಮಾಡೋದಾ? ಯಾವ ಸೀಕ್ವೆನ್ಸ್? ಈಗ ಸ್ವಲ್ಪ ಫೈಟ್ ಮಾಡೋದಕ್ಕೆ ಸ್ವಲ್ಪ ಎಂಜಾಯ್ಮೆಂಟ್ ಇದೆ, ಅದರಲ್ಲೇ ಸ್ವಲ್ಪ. ಗಂಡ್ಮಕ್ಳಂದ್ರೆ ಅದು ಯೂಶುವಲಿ ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದಿರುತ್ತೆ. ಹಂಗೇನಿಲ್ಲ ಕಲ್ತಿದ್ವಿ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಏನೋ ಒಂಥರ ಮಾಡಕ್ಕೂ ಒಂದು ಖುಷಿ ಇರುತ್ತೆ ಫೈಟ್ ಮಾಡೋವಾಗ. ಬಟ್ ಏಟ್ ಬಿದ್ದಾಗ ಅಷ್ಟೇ ಬೇಜಾರು ಆಗುತ್ತೆ. ಬಿದ್ದಿದ್ಯಾ ಏಟ್? ಖಂಡಿತ. ಹಿಂಗೆ ಒಂದು ಅವರು ರಿಹರ್ಸಲ್ ಟೈಮ್ಗೆ ಮಾಸ್ಟರು ಡೂಪನ್ನ ಕೂಡ ಅಷ್ಟೇ, ಡೂಪು ಅಷ್ಟು ಈಸಿ ಇರೋಲ್ಲ. ನಾವು ಫೈಟರ್ಸ್ನ ಏನೋ ಡೂಪ್ ಹೊಡ್ಸ್ಕೊಂಡಿರ್ತಾರೆ, ಏನು ಏಟಾಗಲ್ಲ ಅಂತ ಅಂದ್ಕೊಂಡಿರ್ತೀವಿ, ಅದು ಕೂಡ ತುಂಬ ಗಟ್ಟಿಯಾಗೇ ಇರುತ್ತೆ. ಒಂದು ಸ್ಟಿಕ್ ಏನಾದರೂ ಹಿಂಗೆ ಹೊಡಿತಾ ಇದ್ದಾರೆ ಅಂದರೆ ಅದನ್ನು ಕ್ರ್ಯಾಕ್ ಮಾಡ್ತಾರೆ. ಆ ಕ್ರ್ಯಾಕ್ ಮಾಡಿ ಏನು ಮಾಡಿದ್ದಾರೆ, ರಿಹರ್ಸಲ್ಗೆ ಅಂತ ನಾರ್ಮಲ್ ಬೇರೆದು ಕೊಟ್ಬಿಟ್ಟಿದ್ದಾರೆ, ಕ್ರ್ಯಾಕ್ ಮಾಡದೇ ಇರೋದು. ಟೇಕ್ ಅಂದೇಟಿಗೆ ಅವ್ರು ಅದನ್ನ ಎತ್ಕೊಳ್ದೆ ಇದರಲ್ಲೇ ಹೊಡೆದ್ಬಿಟ್ಟಿದ್ದಾರೆ. ಸರಿಯಾಗಿ ಕಿವಿನೂ ಅದು ಎಕ್ಸ್ಪ್ರೆಷನ್ನು ಬರಬೇಕಿತ್ತು, ಅದೊಂದು ನೋವಿನ ಎಕ್ಸ್ಪ್ರೆಷನ್ನು ಬರಬೇಕಿತ್ತು. ಬಟ್ ಅವರು ಡೈರೆಕ್ಟಾಗಿ ಅದರಲ್ಲೇ ಹೊಡೆದಿದ್ರಿಂದ ಅದು ಚೆನ್ನಾಗಿ ಬಂತು. ಓಕೆ, ಸೊ ನೀವು ಯಾವುದಾದ್ರೂ ನೀವು ಸೀಕ್ವೆನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತೀರಾ? ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ನಾನು ನೋಡಿದ್ದು ನನ್ನ ಫಸ್ಟ್ ಟೈಮು. ಆ ರೋಪ್ ಹಾಕಿ ಎಳೆಯೋದೇನು, ಹಾರೋದೇನು ಸಿನಿಮಾಲ್ ನೋಡೋದಕ್ಕಿಂತ ನನ್ನ ರಿಯಲ್ ಲೈಫಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ನೋಡ್ತಿದ್ದೆ. ಐ ಥಿಂಕ್ ಫೈಟರ್ಸ್ ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನೀವು ಆ ಸೆಟ್ಟಲ್ಲಿ ನಿಂತು ನೋಡಿದಾಗ ಅನಿಸುತ್ತೆ. ಹೀರೋ ಒಂದು ಪಂಚ್ ಹೊಡೆಯೋದು ಅಷ್ಟು ನಮಗೆ ಅನಿಸಲ್ಲ, ಬಟ್ ಅವರಾಗವರೇ ರೋಲ್ ಮಾಡಿ ಒಂದು 4 ಟೇಕ್ 5 ಟೇಕ್ ಆದರೂ ಅವರು ಮತ್ತೆ ಮತ್ತೆ ಮಾಡೋಕ್ಕೆ ರೆಡಿ ಇರ್ತಾರಲ್ಲ. ಐ ಥಿಂಕ್ ಅವ್ರಿಗೋಸ್ಕರನೇ ನಾವು ಒಂದು ಚಪ್ಪಾಳೆ ಹಾಕಬೇಕು. ದೇ ವರ್ಕ್ ರಿಯಲಿ ಹಾರ್ಡ್. ಈಗ ನಾನು ಮಿಸ್ಟೇಕ್ ಮಾಡಿದ್ರು ಕೂಡ ಅಷ್ಟೇ, ಪಾಪ ಅವ್ರು ಬೀಳೋದಂತೂ ಬೀಳ್ತಾನೆ ಇರ್ತಾರೆ ಅವರು. ಬಟ್ ಅವಾಗ ನನಗೂ ಗಿಲ್ಟ್ ಶುರು ಆಗ್ಬಿಡ್ತು. ಫಸ್ಟ್ ಫೈಟ್ ಟೈಮಲ್ಲಿ ಏನೋ ನನಗೋಸ್ಕರ ಅವ್ರು ಬೀಳ್ತಾನೆ ಇದ್ದಾರೆ, ನಾನು ಕರೆಕ್ಟಾಗಿ ಮಾಡಿದರೆ ಅವ್ರು ಇನ್ನೊಂದಷ್ಟು ಸತಿ ಬೀಳೋದು ತಪ್ತಿತ್ತು. ಬಟ್ ಆಮೇಲೆ ಆ ಫೈಟರ್ಸ್ ಕೂಡ ನಮ್ಗೆ ಅಷ್ಟೇ ಎನ್ಕರೇಜ್ ಮಾಡ್ತಾರೆ, ಇಲ್ಲ ಸರ್ ಮಾಡ್ಬೋದು ಮಾಡಿ. ಅದಾದಮೇಲೆ ನೆಕ್ಸ್ಟ್ ಫೈಟಿಗೆಲ್ಲ ಸ್ವಲ್ಪ ಈಸಿ ಆಗ್ತಾ ಹೋಯ್ತು. ದಟ್ಸ್ ನೈಸ್. ಸೊ ಇಬ್ರು ಕಾಂಬಿನೇಷನಲ್ಲಿ ಹಾಡು ಆ ಥರದ್ದು ಏನಾದರೂ ಇದೆಯಾ? ಹೇಗಿತ್ತು ಎಕ್ಸ್ಪೀರಿಯನ್ಸು? ಯಾವ ಥರ ಇದೆ? ರೊಮ್ಯಾಂಟಿಕ್ ಸಾಂಗಾ, ಇಲ್ಲ ಚಿತ್ರೀಕರಣಕ್ಕೋಸ್ಕರ ಇಲ್ಲ ಬೇರೆ ಕಡೆ ಹೋಗಿದ್ದಿದ್ಯಾ? ಇಲ್ಲ, ಆ ಥರದ್ದೇನಿಲ್ಲ. ಎಲ್ಲ ನಮ್ಮ ಹೊಸಕೋಟೆಯಲ್ಲೇ ಎಲ್ಲ ಶೂಟ್ ಆಗಿದೆ. ಹೊಸಕೋಟೆ ಊರಲ್ಲೇ, ಅಲ್ಲೇ ಒಂದು ಒಳ್ಳೆ ನಿಮಗೆ ಒಂದು ನೇಚರ್ದು ಒಂದು ಒಳ್ಳೆ ಜಾಗಗಳಿದಾವೆ. ಹೂತೋಟದ ಮಧ್ಯೆನಾ? ಹೂತೋಟದ ಮಧ್ಯೆ. ಗುಲಾಬಿ ಹೂಗಳ? ಬೇರೆ ಹೂವು. ಬೇರೆ ಹೂವು. ಅದ್ರಲ್ಲಿ ಒಂದು ಸಾಂಗ್ನ ಒಂದು ಒಳ್ಳೆ ಥರ ಮಾಡ್ಕೊಂಡಿದ್ವಿ, ಒಳ್ಳೆ ಶೂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ. ಆ ಸಾಂಗ್ನ ಕುನಲ್ ಗಾಂಜಾವಾಲ ಸರ್ ಆಡಿದ್ದಾರೆ, ಅದನ್ನು ಭರ್ಜರಿ ಚೇತನ್ ಸರ್ ಬರೆದಿದ್ದಾರೆ. ಇನ್ನೇನು 3 days 4 daysಲ್ಲಿ ರಿಲೀಸ್ ಆಗುತ್ತೆ ಆ ಸಾಂಗ್ ಕೂಡ. ಆ ಜಾತ್ರೆ ಸಾಂಗ್ನ ನೋಡಿದೆ, ಒಳ್ಳೆ ಗಮ್ಮತ್ತಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಸೊ ಆ ಸಾಂಗ್ ಲಾಂಚ್ ಕೂಡ ತುಂಬ ಚೆನ್ನಾಗಾಯಿತು ಅಂತ ಕೇಳ್ಪಟ್ಟೆ, ಅದನ್ನು ಹೇಳೋದು. ಅದು ಆ್ಯಕ್ಚುಲಿ ನಾವು ಮುಂಡರ್ಗಿ ಅಂತ ಊರಲ್ಲಿ ಮಾಡಿದ್ದು, ಗದಗ ಜಿಲ್ಲೆ ಮುಂಡರ್ಗಿಯಲ್ಲಿ. ಅಲ್ಲಿನ ಜನ ಹೆಂಗಿದ್ದಾರೆ ಅಂದರೆ, ಸಿನಿಮಾದವರು ಅಂದರೆ ನಾವು ಫಂಕ್ಷನ್ ಇರೋದು 7 ಗಂಟೆಗೆ, ಆ್ಯಕ್ಚುಲಿ ಅವರು 5:15 ಬಂದು ಕೂತ್ಕೊಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಫಂಕ್ಷನ್ನು ಮುಗ್ದಿದ್ದು 11:15. ಅಷ್ಟೂ ಜನ ಕೂಡ ನಮಗೆ ವೆಯ್ಟ್ ಮಾಡಿದ್ದಾರೆ, ಫಂಕ್ಷನ್ ಮುಗಿಯೋ ತನಕ ಇದ್ದಾರೆ. ಆ ಕಡೆ ಜನಗಳೆಲ್ಲ ಸಿನಿಮಾ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸಿನಿಮಾ ಜನ ಬರ್ತಾರೆ ಅಂದರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಬರ್ತಾರೆ ಅಂದರೆ ತುಂಬ ಇಂಟ್ರೆಸ್ಟಿಂಗಾಗಿ ಬಂದು ಕೂತ್ಕೋತಾರೆ, ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ. ಗಿಚ್ ಮಾಡಿದ್ರಿ, ಸರಿಯಾಗಿದ್ದೀರಿ, ಅದು ಕೇಳೋಕ್ಕೆ ಒಂದು ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ನಿಮ್ಮ ಸಿನಿಮಾ ತಂಡ ಟೆಕ್ನಿಕಲ್ ವೈಸ್ ವೆರಿ ಸ್ಟ್ರಾಂಗ್ ಟೀಮ್ ಇದೆ. ಸೊ
ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಖುಷಿ ಇದೆ. ನನಗೆ ತುಂಬಾ ಖುಷಿ ಇದೆ. ಇಂಥ ಒಂದು ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಅದು ಎಕ್ಸ್ಪೀರಿಯನ್ಸ್ಡು. ಈಗ ನಮ್ಮ ಜ್ಞಾನೇಶ್ ಸರ್ ಆಗಿರಲಿ, ನಮ್ಮ ಎಡಿಟರು, ಅವ್ರು ಯುವರತ್ನ, ಗೀತಾ, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿಕೊಂಡು ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡ್ತಿರೋದು ಅನ್ನೋದೇ ಖುಷಿ ನಮಗೆ. ಮ್ಯೂಸಿಕ್ ಡೈರೆಕ್ಟ್ರು ನಮ್ಗೆ ಇಂಥ ಒಳ್ಳೆ ಒಂದು ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಅವ್ರದ್ದು ಹಳೆ ಸಿನಿಮಾಗಳೆಲ್ಲ ತುಂಬ ಅದ್ಭುತವಾಗಿ ಹೋಗಿದೆ. ಇಬ್ಬನಿ ತಪ್ಪಿದ ಎಳೆಯಲಿ, ಆ ಥರ ಎಷ್ಟೊಂದು ಸಿನಿಮಾಗಳು ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಾಂಗ್ಸ್ನ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಅವ್ರು ಬೇರೆ ಥರನೇ ಕೊಟ್ಟಿದ್ದಾರೆ. BGMs ಎಲ್ಲ ನೀವು ನೋಡಿದಾಗ ಗೊತ್ತಾಗುತ್ತೆ, ಮತ್ತು ಸಾಂಗ್ಸ್ ನೋಡಿದಾಗೂ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಅಷ್ಟೇ ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ ನಮ್ಮ ಈ ಸಿನಿಮಾದಲ್ಲಿ. ಯಾಕಂದರೆ ಅವರಿಲ್ಲ ಅಂದಿದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಬರ್ತಿರಲಿಲ್ಲ ನನಗೆ. ಅವ್ರ ಸಪೋರ್ಟಿಂದನೇ ನೀವೇನು ಜಾತ್ರೆ ಸಾಂಗ್ ನೋಡ್ತಿದ್ದೀರೋ ಅದ್ಭುತವಾಗಿ ತಕ್ಕೊಟ್ರು. ನಮ್ಮ ಎಲ್ಲ ಸಾಂಗ್ಸು ಕೂಡ ಅವರೇ ಕೊರಿಯೋಗ್ರಾಫರ್ ಆಗಿದ್ದಾರೆ, ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ದಟ್ಸ್ ನೈಸ್. ಹಾಗೆ ನಾನು ಯಾರು ಹಾಡುಗಾರರ ಗಾಯಕರ ಬಗ್ಗೆ ಹೇಳಬೇಕಾದ್ರೆ ತುಂಬ ಸ್ಟ್ರಾಂಗ್. ಹೌದು, ಈಗ ನೀವು ಕೈಲಾಶ್ ಕೇರ್ ಸರ್ ಹತ್ರನೇ ನಾವು ದೇವಿ ಸಾಂಗ್ ಆಡಿಸಿದ್ವಿ, ಕಾಳಿ ದೇವಿ ಆಗಿ ಬಾ ಅನ್ನೋದು. ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ರು. ಆಮೇಲೆ ಕೈಲಾಶ್ ಕೇರ್ ಸಾರು ನಾವು ಮುಂಬೈಗೆ ಹೋಗಿದ್ವಿ ಆಡ್ಸೋಕ್ಕೆ. ಎಂಥ ಅದ್ಭುತ ಮನುಷ್ಯ ಅಂದರೆ, ಅವರು ಎಲ್ಲ ಬರ್ಕೊಂಡಾದ್ಮೇಲೆ ಅವ್ರು ಆಡಬೇಕಾದ್ರೆ ಕನ್ನಡ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ರು. ನಾವು ಸರ್ ಹಿಂಗಲ್ಲ ಸರ್ ಅಂದರೆ ಅವರು ಓಕೆ ರಘುಜಿ, ಓಕೆ ಸತೀಶ್ ಜಿ, ಈ ಥರ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ಕೊಂಡು ನಮ್ಮ ಜೊತೆ ಸಪೋರ್ಟಿವ್ ಆಗಿದ್ದು. ಅವರು ಅಷ್ಟೇ ಡ್ಯಾನ್ಸ್ ಮಾಡಿಕೊಂಡೇ ಆಡಿದ ಸಾಂಗ್ ಅದು. ಅವ್ರೊಂದು ಮಾತು ಹೇಳೋರು, ಅಭಿ ಮೇನ್ ಐ ಗಾಯಗ, ಅಭಿ ದೇವಿ ಗಾಯಗ ಅಂದರು. ಇಂಥ ಒಳ್ಳೆ ಮಾತದು. ಅವರೇ ಆಡ್ತಿದ್ರು ಕೂಡ ಒಂದು ದೇವ್ರಿಗೆ ಅರ್ಪಿಸಿದ್ದಾರೆ ಅವರೇ ಕೂಡ. ಅವೆಲ್ಲ ನೋಡೋಕ್ಕೂ ಖುಷಿ, ದೊಡ್ಡವ್ರನ್ನ ಆಡೋದು ನೋಡೋದು. ಎಸ್, ನೀವು ನೋಡೋದಕ್ಕೂ ಕೂಡ ಬಹಳಷ್ಟು ದೈವ ಭಕ್ತರ ಹಾಗೆ ಕಾಣ್ತೀರಿ, ಹೌದು? ಹೌದು. ಸೊ ಕಾಟೇರಮ್ಮನ ಕೃಪೆ ಇದೆ. ಖಂಡಿತ ಇದೆ. ಸೊ ಚಿತ್ರದಲ್ಲಿ ಕಾಳಿಕಾದೇವಿ ಮೇಜರ್ ರೋಲ್ ಇದೆಯಾ, ಹೇಗೆ? ಹೌದು. ಈಗ ಯಾಕಂದರೆ ಈಗ ರೋಣ ಅನ್ನೋದು ಒಂದು ಕ್ಷೇತ್ರ. ಈಗ ನಮ್ಮದೇ ಒಂದು ಊರಂದಮೇಲೆ ಆ ಊರಿಗೆ ಒಂದು ಗ್ರಾಮ ದೇವತೆ ಇರ್ತಾರೆ. ಈಗ ನಮಗೆ ಹಿರಿಯರು ಹೇಳ್ಕೊಟ್ಟಿರೋದು, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು, ಊರಿಂದ ಆಚೆ ಹೋಗ್ಬೇಕಿದ್ರೆ ನಮ್ಮ ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡಿ ಒಂದು ಪೂಜೆ ಮಾಡೋದ್ರೆ ಆ ದೇವಿ ನೀನು ಹೋಗಿ ಬರೋ ತನಕನೂ ಕಾಯ್ತಾರೆ ಅನ್ನೋ ಪದ್ಧತಿ ನಮ್ಮ ಕಡೆಗಿದೆ. ಅದೇ ರೀತಿ ಈ ರೋಣ ಅನ್ನೋ ಊರಿನಲ್ಲಿ ಕಾಳಿಕಾದೇವಿ ಒಂದು ನಮ್ಮ ಗ್ರಾಮ ದೇವತೆ, ರೋಣ ಊರಿನ ಗ್ರಾಮ ದೇವತೆ. ಆ ಗ್ರಾಮ ದೇವತೆ ನಮ್ಮ ಕಷ್ಟಗಳಿಗೆ ಯಾವ ಥರ ಸ್ಪಂದಿಸ್ತಾರೆ, ಯಾವ ಥರ ಇರ್ತಾರೆ, ಯಾವ ಥರ ರೋಲ್ ಪ್ಲೇ ಮಾಡ್ತಾರೆ ಅನ್ನೋದನ್ನೇ ಈ ಸಿನಿಮಾದಲ್ಲೂ ಇರುತ್ತೆ. ಇದು ಒಂದು ಭಾಗ.